ಹಾಯ್ ಮಕ್ಕಳ, ಹೇಗಿದ್ದೀರಾ ಎಲ್ಲರೂ? ಚೆನ್ನಾಗಿದ್ದೀರಾ? ಇವತ್ತು ನಾನು ನಿಮಗೆ ಗಿಡ ಮರ ಅಂತ ಒಂದು ಪದ್ಯನ ಹೇಳ್ಕೊಡಕ್ಕೆ ಬಂದಿದ್ದೀನಿ. ಮಕ್ಕಳೇ, ನಮ್ಮ ಪ್ರಕೃತಿ ಎಷ್ಟು ಚೆನ್ನಾಗಿದೆ ಅಲ್ವಾ? ಆಚೆ ನೀವು ನೋಡ್ತಿರ್ಬೋದು, ಎಷ್ಟೊಂದು ಗಿಡ ಮರಗಳು ಎಲ್ಲ ಇದ್ದಾವೆ ಅಲ್ವಾ ಮಕ್ಕಳೇ? ಹೌದು, ತುಂಬ ಚೆನ್ನಾಗಿದೆ ನಮ್ಮ ಪ್ರಕೃತಿ. ಇಲ್ಲಿ ನೋಡ್ತಿರ್ಬೋದು ನೀವು, ಇಲ್ಲಿ ಮರದ ಕೆಳಗಡೆ ಎಲ್ಲ ಸಣ್ಣ ಸಣ್ಣ ಪುಟಾಣಿ ಮಕ್ಕಳು ನಮ್ಮ ಥರನೇ ಆಟಾಡ್ತಾ ಇದ್ದಾರೆ ಅಲ್ವಾ ಮಕ್ಕಳೇ? ಹೌದು, ಎಷ್ಟು ಸುಂದರವಾಗಿ ಕಾಣ್ತಿದೆ ಅಲ್ವಾ ಅದು? ಹೌದು ನೋಡಿ, ಇಲ್ಲಿ ಎಲ್ಲರೂ ಆಟ ಆಡ್ತಾ ಇದ್ದಾರೆ. ನಮ್ಮ ಪ್ರಕೃತಿ ತುಂಬ ಮುದ್ದಾಗಿದೆ ಅಲ್ವಾ? ಹೌದು, ಎಲ್ಲಕ್ಕಿಂತ ಅತಿ ಸುಂದರವಾಗಿದೆ. ಆದರೆ ನೋಡ್ತಿರ್ಬೋದು ಮಕ್ಕಳ, ನೀವು ಇಲ್ಲಿ ನಾವು ಮನುಷ್ಯರು ಏನು ಮಾಡ್ತಾ ಇದ್ದೀವಿ ಅಂದರೆ, ನಾವು ಅದರಿಂದನೇ ಪ್ರಯೋಜನ ತಗೊತಾ ಇದ್ದೀವಿ. ನೋಡಿ, ಇಲ್ಲಿ ಮಲ್ಗೂ ಇದ್ದಾರೆ. ಆದರೆ ನಾವು ಸುಮ್ಮನೆ ಹೋಗ್ಬಿಟ್ಟು ಮರಗಳನ್ನು ಕಡಿತಾ ಇದ್ದೀವಿ. ಇದು ನಾವು ಮಾಡಬಾರದ ಕೆಲಸ ಇದು. ಸೊ ಇದನ್ನೇನೆ ನೋಡಿ ಮಕ್ಕಳ, ಇಲ್ಲಿ ಒಂದು ಪದ್ಯ ಇದೆ ಅಲ್ವಾ, ಇದನ್ನು ನಾನು ಓದ್ತೀನಿ. ಬೊಡ್ಡೆ ಕರಿದು ಎಲೆ ಹಸಿರು ಹೂವು ನಾನಾ ತರ ಎಂಥ ಸೊಗಸು ಏನು ಕಂಪು ಬೆಳೆದು ನಿಂತ ಗಿಡ ಮರ ಯಾರೇ ಬಂದು ಏನೇ ಮಾಡಲಿ ಎಲ್ಲದಕ್ಕೂ ದಿವ್ಯ ಮೌನ ರೆಂಬೆ ಕೊಂಬೆ ಚಿಗುರುವಲ್ಲಿ ಕಡಲುಕ್ಕುವ ಚೇತನ ಮನುಷ್ಯನಲ್ಲಿ ಮಾತು ಉಂಟು ಮಾತಿನಂತೆ ಇಲ್ಲ ಮನ ಲಿಂಗ ವರ್ಣ ಜಾತಿ ಧರ್ಮ ಹಾಳು ಕೊಂಪೆ ಇವನ ಮನ ಜಾತಿ ಗೀತಿ ಲಿಂಗ ಧರ್ಮ ಮೀರಿ ಬೆಳೆದ ಗಿಡ ಮರ ಅವನು ಇವನು ಅದು ಇದು ಎಣಿಸುತ್ತಿಲ್ಲ ಒಂದು ದಿನ ಬೊಡ್ಡೆ ಕರಿದು ಎಲೆ ಹಸಿರು ಹೂವು ನಾನಾ ತರ ಬಿಸಿಲು ಮಳೆ ಚಳಿಯ ತಡೆದು ಅರಳುತಿಹವು ಅನುದಿನ. ಮಕ್ಕಳೇ, ಈ ಸುಂದರವಾದ ಪದ್ಯವನ್ನು ಬರೆದಿರುವವರು ಡಾಕ್ಟರ್ ಸತ್ಯಾನಂದ ಪಾತ್ರೋಟ ಅವರು. ಇವರು ಬಾಗಲಕೋಟೆಯಲ್ಲಿ ಜನಿಸ್ತಾರೆ ಮಕ್ಕಳೇ. ಇವರು ಕನ್ನಡದಲ್ಲಿ MA PhD ಪದವಿ ಪಡೆದಿದ್ದಾರೆ. ಬಾಗಲಕೋಟೆ SB ಪಾಟೀಲ್ ಸಂಯುಕ್ತ ಪದವಿ ಪೂರ್ವ ಕಾಲೇಜಿನಲ್ಲಿ ಅಧ್ಯಾಪಕರಾಗಿದ್ದರು. ಇವರು ಕರಿಯ ನೆಲದ ಕಲೆಗಳು, ಜಾಜಿ ಮಲ್ಲಿಗೆ, ಕಲ್ಲಿಗೂ ಗೊತ್ತಿರುವ ಕತೆ, ಕರಿಯ ಕಟ್ಟಿದ ಕವನ, ನನ್ನ ಕನಸಿನ ಹುಡುಗಿ, ನದಿಗೊಂದು ಕನಸು ಮತ್ತು ಅವಳು ಎಂಬ ಕವನ ಸಂಕಲನಗಳನ್ನು ಬರೆದಿದ್ದಾರೆ. ನಮಗ ಯಾರೂ ಇಲ್ಲೋ ಯಪ್ಪ, ಸಾಕ್ಷಿ, ಮತ್ತೊಬ್ಬ ಏಕಲವ್ಯ ಎಂಬ ನಾಟಕಗಳನ್ನು ಬರೆದಿದ್ದಾರೆ. ಒಂದಿಷ್ಟು ಕ್ಷಣಗಳು ಪ್ರಬಂಧವನ್ನು ಬರೆದಿದ್ದಾರೆ. ಎದೆಯ ಮಾತು ಎಂಬ ಕಾವ್ಯದ ಧ್ವನಿ ಸುರುಳಿಯನ್ನು ಬರೆದಿದ್ದಾರೆ. ಈ ಗಿಡಮರ ಎಂಬ ಪದ್ಯವನ್ನು ಕರಿಯ ಕಟ್ಟಿದ ಕವನ ಎಂಬ ಕವನ ಸಂಕಲನದಿಂದ ಆರಿಸಿಕೊಳ್ಳಲಾಗಿದೆ. ಇವರಿಗೆ ರಾಜ್ಯೋತ್ಸವ ಪ್ರಶಸ್ತಿಯನ್ನು ನೀಡಿ ಗೌರವಿಸಲಾಗಿದೆ. ನಿಮಗೆ ಗೊತ್ತಾಗ್ತಿರ್ಬೋದು ಇವರು ಎಷ್ಟು ಸುಂದರವಾದ ಪದ್ಯವನ್ನು ಬರೆದಿದ್ದಾರೆ. ಈಗ ಇದರ ಅರ್ಥವನ್ನು ನಾನು ನಿಮಗೆ ತಿಳಿಸ್ತೀನಿ. ಬೊಡ್ಡೆ ಕರಿದು ಎಲೆ ಹಸಿರು ಹೂವು ನಾನಾ ಥರ ಎಂದರೆ, ಈ ಚಿತ್ರದಿಂದ ನಾನು ತೋರಿಸ್ತೀನಿ. ನೀವು ನೋಡ್ತಿರ್ಬೋದು, ಈ ಬೊಡ್ಡೆ ಕರಿಯಾಗಿದೆ, ಹಾಗೆ ಎಲೆ ಹಸಿರಾಗಿದೆ. ಬೊಡ್ಡೆ ಕರಿದು ಎಲೆ ಹಸಿರು, ಹೂವು ನೋಡ್ತಿರ್ಬೋದು ನಾನಾ ಥರ. ಇದನ್ನು ನೋಡೋಕ್ಕೆ ಎಂಥ ಸೊಗಸು, ಎಂಥ ಒಳ್ಳೆ ಸುವಾಸನೆ ಇರುತ್ತೆ, ಎಂಥ ಒಳ್ಳೆ ಕಂಪಿರುತ್ತೆ ಇದರಲ್ಲಿ. ಈ ರೀತಿಯಾಗಿ ಈ ಗಿಡ ಮರಗಳು ಬೆಳೆದು ನಿಂತಿದ್ದಾವೆ. ಇಷ್ಟು ಸುಂದರವಾಗಿ ವಿವರಿಸಿ ಹೇಳಿದ್ದಾರೆ ನಮ್ಮ ಕವಿ.
ಓದ್ತೀನಿ ಮತ್ತೆ. ಬೊಡ್ಡೆ ಕರಿದು ಎಲೆ ಹಸಿರು ಹೂವು ನಾನಾ ಥರ ಎಂಥ ಸೊಗಸು ಏನು ಕಂಪು ಬೆಳೆದು ನಿಂತ ಗಿಡ ಮರ. ಎಷ್ಟು ಸೊಗಸಾಗಿ ವಿವರಿಸಿ ನಮಗಾಗಿ ಹೇಳಿದ್ದಾರೆ. ಯಾರೇ ಬಂದು ಏನೇ ಮಾಡಲಿ ಎಲ್ಲದಕ್ಕೂ ದಿವ್ಯ ಮೌನ, ರೆಂಬೆ ಕೊಂಬೆ ಚಿಗುರುವಲ್ಲಿ ಕಡಲುಕ್ಕುವ ಚೇತನ. ಈಗ ನೋಡ್ತಿರ್ಬೋದು ಮಕ್ಕಳೇ, ಮತ್ತೆ ಈ ಚಿತ್ರದಿಂದಾನೇ ನಿಮಗೆ ಹೇಳ್ತೀನಿ ನಾನು. ಈ ಮನುಷ್ಯ ಬಂದ್ಬಿಟ್ಟು ಮರವನ್ನು ಕಡಿತಾ ಇದ್ದಾನೆ. ಆದರೆ ಈ ಮರ ಏನಾದ್ರು ಹೇಳ್ತಿದ್ಯಾ? ಏನೂ ಹೇಳ್ತಿಲ್ಲ. ಅದು ಗಟ್ಟಿಯಾಗಿ ತನ್ನ ಶಕ್ತಿಯನ್ನು ಬಳಸಿ ಹಾಗೆಯೇ ನಿಂತಿದೆ. ಯಾರೇ ಬಂದು ಏನೇ ಮಾಡಲಿ ಎಲ್ಲದಕ್ಕೂ ದಿವ್ಯ ಮೌನವಾಗಿರುತ್ತವೆ. ರೆಂಬೆ ಕೊಂಬೆ ಚಿಗುರುವಲ್ಲಿ ಕಡಲುಕ್ಕುವ ಚೇತನ. ಈ ರೆಂಬೆಯಿಂದ ಚಿಗುರ್ತಾ ಇದೆ ನೋಡಿ ಮಕ್ಕಳ, ಈ ಗಿಡಗಳಲ್ಲಿ ಚಿಗುರ್ತಾ ಇದೆ ನೋಡಿ ಎಲೆಗಳು. ಅದು ನೋಡಲಿಕ್ಕೆ ಕಡಲುಕ್ಕುವ ಚೇತನ ಅಂದರೆ ಸಮುದ್ರ ಅಲೆಗಳು ಬಂದ ಚೇತನದಂತೆ ಕಾಣುತ್ತಿದೆ ಅಲ್ವಾ ಮಕ್ಕಳೇ? ಹೌದು, ಮನುಷ್ಯನಲ್ಲಿ ಮಾತು ಉಂಟು, ಆದರೆ ಮಾತಿನಂತೆ ಇಲ್ಲ ಮನ. ಮನುಷ್ಯ ಏನೇನೋ ಹೇಳ್ತಾನೆ, ನಾನು ಆ ಸಾಧನೆ ಮಾಡಿದೆ, ಈ ಸಾಧನೆ ಮಾಡ್ತೀನಿ, ಅದು ಇದು. ಆದರೆ ಅವನು ಹೇಳಿದಂತೆ ಯಾವತ್ತೂ ಮನಸ್ಸು ಒಂದು ಆ ರೀತಿ ಇರಲ್ಲ. ಲಿಂಗ, ವರ್ಣ, ಜಾತಿ, ಧರ್ಮ ಇದನ್ನೆಲ್ಲ ಯೋಚನೆ ಮಾಡಿಕೊಂಡು ಒಂದು ಹಾಳಾದ ಊರಿನ ರೀತಿಯಲ್ಲಿ ಅವನ ಮನ ಅಂದರೆ ಅವನ ಮನಸ್ಸು ಆಗೋಗಿದೆ. ಜಾತಿ, ಗೀತಿ, ಲಿಂಗ, ಧರ್ಮ ಇವನ್ನೆಲ್ಲ ಮೀರಿ ಬೆಳೆದಿರೋದು ಗಿಡ ಮರ ಮಕ್ಕಳೇ. ಯಾವುದೇಳಿ? ಗಿಡ ಮರ. ಈ ಎಲ್ಲ ಮರಗಿಡಗಳು ಈ ರೀತಿ ಯಾವುದೇ ಜಾತಿ, ಗೀತಿ, ಲಿಂಗ, ಧರ್ಮ ಎಂಬುದನ್ನು ಎಂದಿಗೂ ಚಿಂತೆನೇ ಮಾಡಿಲ್ಲ. ಅವನು ಇವಳು ಅದು ಇದು ಅಂತ ಯಾವತ್ತೂ ಅದು ಎಣಿಸದೇ ಇಲ್ಲ ಒಂದು ದಿನಾನು. ಇವತ್ತು ಮಂಗಳವಾರ, ಇವತ್ತು ನಾನು ಬರೀ ಹೆಣ್ಮಕ್ಳಿಗಷ್ಟೇ ಹಣ್ಣು ಕೊಡೋದು, ಇವತ್ತು ಬುಧವಾರ, ಇವತ್ತು ನಾನು ಬರೀ ಗಂಡು ಮಕ್ಕಳಿಗಷ್ಟೇ ಕೊಡೋದು, ಆ ರೀತಿ ಏನೇನು ಭೇದ ಭಾವವನ್ನು ಮಾಡಲ್ಲ ಇದು. ಈಗ ನೋಡಿ, ಈ ಮಕ್ಕಳಲ್ಲಿ ಹೆಣ್ಣೂ ಇದ್ದಾರೆ, ಗಂಡೂ ಇದ್ದಾರೆ. ಇಲ್ಲಿ ವಸ್ತುಗಳಲ್ಲೂ ಅಷ್ಟೇ ನೋಡ್ತಿರ್ಬೋದು, ಇದರಲ್ಲಿ ಯಾವುದೇ ರೀತಿಯ ಭೇದ ಭಾವವನ್ನು ಮಾಡ್ತಾನೇ ಇಲ್ಲ. ಎಲ್ಲರಿಗೂ ಸಮವಾದ ರೀತಿಯಲ್ಲಿ ಅದರ ಹತ್ರ ಏನೇನಿದೆಯೋ ಅದೆಲ್ಲ ಅದು ನಮಗಾಗಿ ಕೊಡುತ್ತೆ. ಮತ್ತೆ ಹೇಳ್ತಾ ಇದ್ದಾರೆ, ಬೊಡ್ಡೆ ಕರಿದು ಎಲೆ ಹಸಿರು ಹೂವು ನಾನಾ ಥರವಾಗಿ ಇರುತ್ತೆ. ಬಿಸಿಲು, ಮಳೆ, ಚಳಿಯ ತಡೆದು ಅರಳುತ್ತಿಹವು ಅನುದಿನ. ಇಲ್ಲಿ ಬಿಸಿಲೇ ಬರಲಿ ಮರ ಅಳ್ಳಾಡ್ತವ? ಮಳೆ ಬರಲಿ ಮರ ಅಳ್ಳಾಡ್ತವ? ಚಳಿ ಬರಲಿ, ಏನೇ ಬರಲಿ, ಯಾವುದೇ ಕಾಲ ಆಗಿ ನಾವು ಚಳಿಗಾಲ ಬಂದರೆ ಮನೇಲಿ ಹೊತ್ಕೊಂಡು ಕೂಡೋದು, ಬೇಸಿಗೆಗಾಲ ಬಂದರೆ ಬಿಸಿಲು ಅಂತ ಫ್ಯಾನ್ ಹಾಕೊಂಡು ಕೂರೋದು. ಮರಗಳಿಗೆ ಆ ರೀತಿ ಏನೇ ಇಲ್ಲ. ಬಿಸಿಲು ಬರಲಿ, ಗಾಳಿ ಬರಲಿ, ಚಳಿ ಆಗಲಿ, ಏನೇ ಆಗಲಿ ಅದನ್ನೆಲ್ಲ ತಡ್ಕೊಂಡು ದಿನನಿತ್ಯವೂ ಅವು ಅರಳ್ಕೊಂಡು ಖುಷಿಯಾಗಿ ಇರ್ತವೆ. ನಾವು ಈ ರೀತಿ ಗಿಡ ಮರಗಳ ರೀತಿಯಲ್ಲಿ ಇರಬೇಕು ಅಂತ ನಮ್ಮ ಕವಿ ನಮಗೆ ಅವನು ಬಯಸ್ತಾನೆ. ಈ ಪದ್ಯ ಎಷ್ಟೊಂದು ಸುಂದರವಾಗಿ ತುಂಬ ಅರ್ಥವಾಗುವ ರೀತಿಯಲ್ಲಿ ಬರೆದ ನಮ್ಮ ಡಾಕ್ಟರ್ ಸತ್ಯಾನಂದ ಪಾತ್ರೋಟ ಅವರಿಗೆ ಅವರು ತುಂಬ ಚೆನ್ನಾಗಿ ಬರೆದಿದ್ದಾರೆ. ಇದೇ ನನಗೆ ತುಂಬ ಇಷ್ಟ ಆಗಿದ್ದು. ನಿಮಗೂ ಇಷ್ಟ ಆಯ್ತಾ? ವೆರಿ ನೈಸ್. ನನಗೂ ಇಷ್ಟ ಆಯಿತು ಮಕ್ಕಳೇ. ಓಕೆ ಮಕ್ಕಳೇ, ಸೊ ಬಾಯ್. ಮುಂದಿನ ವಿಡಿಯೋಲಿ ಸಿಗೋಣ. ಮತ್ತೆ ಸಿಗೋಣ. ನನ್ನ ಹೆಸರು ಮರಿಬೇಡಿ, ನನ್ನ ಹೆಸರು ರುಚಿರಾ. ಓಕೆನಾ? ಓಕೆ, ಬಾಯ್ ಬಾಯ್ ಬಾಯ್.